ಒಂದು ವಿಚಾರವನ್ನು ಹೇಳಲೇಬೇಕಾಗಿದೆ. ಇಲ್ಲಿನ ಜಾಯಿಂಟ್ ಕಮಿಷನರ್ KR ಜಾಯಿಂಟ್ ಕಮಿಷನರ್ ಸುಧಾ ಸ್ವಪ್ನ ಮೇಡಮ್ ಅವ್ರ ಬಗ್ಗೆ ಈಗಾಗಲೇ ನಾವೊಂದು ಸುದ್ದಿ ಮಾಡಿದ್ವಿ. ಸುದ್ದಿ ಅಂದರೆ ಇರೋ ವಾಸ್ತವವನ್ನು ಹುಟ್ಟುಹಬ್ಬವನ್ನು ಸರ್ಕಾರಿ ಕಚೇರಿಯಲ್ಲಿ ಆಚರಣೆ ಮಾಡ್ಕೊಂಡಿದ್ದು ತಪ್ಪು ಅಂತ ನಾವು ಹೇಳಿದ್ವಿ. ಈಗಾಗಲೇ ಭಾಳಷ್ಟು ಜನ ಶೇರ್ ಮಾಡಿ ಅದನ್ನೆಲ್ಲ ವೈರಲ್ ಆಗಿತ್ತು. ಎಲ್ಲರೂ ಕೂಡ ಸುದ್ದಿಗಳನ್ನು ಕೂಡ ಮಾಡಿದರು. ಈಗ ಅವರೊಂದು ಸಮಜಾಯಿಷಿ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ನಾನು ಸರ್ಕಾರಿ ಕಚೇರಿಯಲ್ಲಿ ನಾನು 5 ಗಂಟೆ ಯಾವತ್ತೇನೋ ಸೆಕೆಂಡ್ ಸಾಟರ್ಡೆ ಇತ್ತು, ಹಾಗಾಗಿ ನಮ್ಮ ಅಧಿಕಾರಿಗಳು ಕೇಕ್ ತಗೊಂಬಂದು ಕತ್ತರಿಸಿದ್ರು. ಹಾಗಾಗಿ ನಾನು ಏನು ಬೇಡ ಅನ್ನೋಕ್ಕಾಗುತ್ತಾ, ನನಗೆ ಭಾಳಷ್ಟು ಫ್ಯಾನ್ಸ್ ಫಾಲೋಯಿಂಗ್ ಇದೆ ಅಂತ ಹೇಳಿದ್ದಾರೆ. ನಾನು ಹೇಳೋ ಅಂಥದ್ದು ಏನಂದರೆ, SIR ಕೆಲಸಕ್ಕೆ ಟೈಮ್ ಆಗಿತ್ತು, SIR ಕೆಲಸ ಮುಗಿಸ್ಕೊಂಬಂದು ಇಲ್ಲಿ ನನಗೆ ಆ ತಡ ಆಗಿತ್ತು, 5 ಗಂಟೆಯಲ್ಲಿ ಕೇಕ್ ಕತ್ತರಿಸಿದ್ರು ಅಂತ ಹೇಳಿದ್ದಾರೆ. ನನ್ನ ಹತ್ರ ಸಾಕ್ಷಿ ಆಧಾರಗಳೆಲ್ಲ ಇದ್ದಾವೆ. ಅಲ್ಲಿ ಒಂದಷ್ಟು ಜನ ಕಾರ್ಪೊರೇಟರ್ಗಳಿದ್ದಾರೆ, ಒಂದಷ್ಟು ಜನ ರಾಜಕಾರಣಿಗಳಿದ್ದಾರೆ, ಒಂದಷ್ಟು ಜನ ಸಂಘ ಸಂಸ್ಥೆಗಳಿದ್ದಾರೆ, ಒಂದಷ್ಟು ಜನ ರೌಡಿಗಳಿದ್ದಾರೆ, ಇನ್ನೊಂದು ಯಾರ್ಯಾರೋ ಇದ್ದಾರೆ. SIR ಕೆಲಸ ಮಾಡೋರು ಬೇರೆ. ಅವರೆಲ್ಲರೂ SIR ಕೆಲಸ ಈ ರಾಜಕಾರಣಿಗಳಿಗೆ ಯಾವಾಗ ಕೊಟ್ಟರು, ರೌಡಿಗಳಿಗೆ ಯಾವಾಗ ಕೊಟ್ಟರು, ನಮ್ಮದು ಒಂದು ಸಂಘಟನೆ ಇದೆ, ನಾನು ಕೊಟ್ಟೇ ಇಲ್ಲ SIR ಕೆಲಸನ. ಅದ್ರ ಬಗ್ಗೆ ನನ್ನ ಮಾಹಿತಿನೇ ಇಲ್ಲ. ನನ್ನ ಕೆಲಸ ಏನಾದರೂ ಹೋರಾಟ ಮಾಡೋದು. ಇವ್ರಿಗೆಲ್ಲ ಮೇಡಮ್ ಯಾವಾಗ ಕೆಲಸ ತಗೊಂಡಿದ್ದಾರೆ, ಯಾವ ಸರ್ಕಾರ ತಗೊಂಡಿದೆ, ಯಾವ ಅಧಿಕಾರಿ ತಗೊಂಡಿದ್ದಾರೆ, ಇದ್ರ ಬಗ್ಗೆ ಮಾಹಿತಿ ಕೊಡಬೇಕಲ್ಲ ಮೇಡಮ್ ಅವರೇ. ಇದ್ರ ಬಗ್ಗೆ ಮಾಹಿತಿ ಕೊಟ್ಬಿಡಿ, ಈಗ ನನಗೆ ಕೂಡಲೇ ಕೊಡಿ. ಇಲ್ಲ ಅಂದರೆ ಸಸ್ಪೆಂಡ್ ಮಾಡೋರ್ಗೂ ಬಿಡೋದಿಲ್ಲ ನಾನು. ಯಾಕೆಂದರೆ ರಾಜಕಾರಣಿಗಳು ಕೂಡ SIR ಮಾಡೋದಾದರೆ ಹೆಂಗಿದು, ಅವ್ರಿಗೇನು ಗೊತ್ತಿರುತ್ತೆ? ಹಂಗಾದ್ರೆ ಸಂಘ ಸಂಸ್ಥೆಗಳೆಲ್ಲನೂ SIR ಮಾಡ್ಬೋದಾ? ಇದು ಫೋಟೋ ಹಾಕಿ ಹಾರ ಹಾಕಿದ್ದಾರೆ, ತುರಾಯಿ ಹಾಕಿದ್ದಾರೆ, ಅವ್ರು ಮಾತಾಡಿರೋದು ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ. ಅದನ್ನು ನಾನು ಜೂನಲ್ ಕಮಿಷನರ್ಗೂ ಕೊಡ್ತೀನಿ, ಕೃಷ್ಣಬೈರೇಗೌಡರಿಗೆ, ಇವ್ರ ಹತ್ರ ಹೋಗಿದ್ದೆ ಚರ್ಚೆ ಮಾಡ್ತೀನಿ. ಅವರೆಲ್ಲ ನಮ್ಮ ಸರ್ಕಾರದ ಅಧೀನದಲ್ಲಿ ಇದೆಲ್ಲ ಬರುತ್ತೆ ಅನ್ನೋದಾದರೆ ನಮ್ಮದೇನು ಅಭ್ಯಂತರ ಇಲ್ಲ.